ಲೋಕಸಭೆಯಲ್ಲಿ ಮಂಗಳವಾರ ಮಾನ್ಯ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಮಾತಾಡ್ತಾ ಎಲ್ಲೂ ಅಂಬೇಡ್ಕರ್ ಅವರನ್ನು ಅಪಮಾನಿಸಿಲ್ಲ. ಆದರೆ ಕಾಂಗ್ರೆಸ್ಸು ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದೆ ಅನ್ನೋದನ್ನು ಎತ್ತಿ ಹೇಳಿ ಕಾಂಗ್ರೆಸ್ ಇವತ್ತು ನಾಟಕ ಆಡ್ತಾ ಇದೆ ಅನ್ನೋದನ್ನು ಅವರ ನಿಜ ಬಣ್ಣವನ್ನು ಅನಾವರಣಗೊಳಿಸಿದ್ದಾರೆ. ಆದರೆ ಅದನ್ನು ತಿರುಚಿದ ಕಾಂಗ್ರೆಸ್ಸು ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದ್ದಾರೆ ಅನ್ನೋ ರೀತಿಯ ಸುಳ್ಳು ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸುಳ್ಳು ಆರೋಪ ಮಾಡಲಿಕ್ಕೆ ಬಂದರು. ನಾವು ಅವರಿಗೆ ಪ್ರಶ್ನೆ ಕೇಳಿದ್ವಿ. ಅಂಬೇಡ್ಕರ್ ಅವರು 2 ಬಾರಿ 52 ಮತ್ತು 54ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಯಾರು ಮತ್ತು ಅಭ್ಯರ್ಥಿ ಯಾರು? ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, ಅಭ್ಯರ್ಥಿ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿ. ಅಂಬೇಡ್ಕರ್ ಅವರಿಗೆ ದೆಹಲಿನಲ್ಲಿ 6 ಮೂರಡಿ ಜಾಗ ಕೊಡದೆ ಸತ್ತಾಗಲೂ ಅಪಮಾನಿಸಿದಾಗ ಅಧಿಕಾರದಲ್ಲಿದ್ದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲ, ಅದು ಕಾಂಗ್ರೆಸ್ ಪಾರ್ಟಿ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು. 56ರಲ್ಲಿ ತೀರ್ಕೊಂಡಾಗ 6 ಮೂರಡಿ ಜಾಗ ಮಾತ್ರ ಅಲ್ಲ, ಅವರ ಶವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ವಿಮಾನದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಆ ವಿಮಾನಕ್ಕೆ ಬಾಡಿಗೆ ಕೊಡಬೇಕಾಗಿ ಬಂತು. ಆ ರೀತಿ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ತನಗೆ ತಾನೇ ಕೊಟ್ಕೊಂಡ್ರು. ಆದರೆ ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ಕೊಡುವಂತೆ ಪ್ರಸ್ತಾಪನೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. VP ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ, BJP ಬೆಂಬಲದೊಂದಿಗೆ ಪ್ರಧಾನಮಂತ್ರಿಯಾಗಿದ್ದಾಗ, ಆಗ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಅಂಬೇಡ್ಕರ್ ಅವರಿಗೆ ಕೊಡಲಾಯಿತು. ಅಂಬೇಡ್ಕರ್ ಅವರ ಕುರಿತಾದ ಯಾವುದೇ ಸ್ಮಾರಕವನ್ನು ಮಾಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದು BJP ಪಾರ್ಟಿ. ಇವತ್ತು ಕಾಂಗ್ರೆಸ್ಸು ಅಂಬೇಡ್ಕರ್ ವಿಷಯದಲ್ಲಿ ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ. ಅವರು ಬದುಕಿದ್ದಾಗ ಸೋಲಿಸಿ, ಬದುಕಿದ್ದಾಗ ಅಪಮಾನಿಸಿ, ಸತ್ತಾಗಲೂ ಅಪಮಾನಿಸಿ, ಈಗ ಕೇವಲ ನಾಟಕ ಆಡುವಂಥ ಕೆಲಸವನ್ನು ಅಷ್ಟೇ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರ ಸವಿವರವಾದ ಚಿತ್ರಣವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಲೋಕಸಭೆಯಲ್ಲಿ ಮಂಗಳವಾರ ಮಾನ್ಯ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಮಾತಾಡ್ತಾ ಎಲ್ಲೂ ಅಂಬೇಡ್ಕರ್ ಅವರನ್ನು ಅಪಮಾನಿಸಿಲ್ಲ. ಆದರೆ ಕಾಂಗ್ರೆಸ್ಸು ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದೆ ಅನ್ನೋದನ್ನು ಎತ್ತಿ ಹೇಳಿ ಕಾಂಗ್ರೆಸ್ ಇವತ್ತು ನಾಟಕ ಆಡ್ತಾ ಇದೆ ಅನ್ನೋದನ್ನು ಅವರ ನಿಜ ಬಣ್ಣವನ್ನು ಅನಾವರಣಗೊಳಿಸಿದ್ದಾರೆ. ಆದರೆ ಅದನ್ನು ತಿರುಚಿದ ಕಾಂಗ್ರೆಸ್ಸು ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದ್ದಾರೆ ಅನ್ನೋ ರೀತಿಯ ಸುಳ್ಳು ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸುಳ್ಳು ಆರೋಪ ಮಾಡಲಿಕ್ಕೆ ಬಂದರು. ನಾವು ಅವರಿಗೆ ಪ್ರಶ್ನೆ ಕೇಳಿದ್ವಿ. ಅಂಬೇಡ್ಕರ್ ಅವರು 2 ಬಾರಿ 52 ಮತ್ತು 54ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಯಾರು ಮತ್ತು ಅಭ್ಯರ್ಥಿ ಯಾರು? ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, ಅಭ್ಯರ್ಥಿ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿ. ಅಂಬೇಡ್ಕರ್ ಅವರಿಗೆ ದೆಹಲಿನಲ್ಲಿ 6 ಮೂರಡಿ ಜಾಗ ಕೊಡದೆ ಸತ್ತಾಗಲೂ ಅಪಮಾನಿಸಿದಾಗ ಅಧಿಕಾರದಲ್ಲಿದ್ದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲ, ಅದು ಕಾಂಗ್ರೆಸ್ ಪಾರ್ಟಿ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು. 56ರಲ್ಲಿ ತೀರ್ಕೊಂಡಾಗ 6 ಮೂರಡಿ ಜಾಗ ಮಾತ್ರ ಅಲ್ಲ, ಅವರ ಶವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ವಿಮಾನದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಆ ವಿಮಾನಕ್ಕೆ ಬಾಡಿಗೆ ಕೊಡಬೇಕಾಗಿ ಬಂತು. ಆ ರೀತಿ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ತನಗೆ ತಾನೇ ಕೊಟ್ಕೊಂಡ್ರು. ಆದರೆ ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ಕೊಡುವಂತೆ ಪ್ರಸ್ತಾಪನೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. VP ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ, BJP ಬೆಂಬಲದೊಂದಿಗೆ ಪ್ರಧಾನಮಂತ್ರಿಯಾಗಿದ್ದಾಗ, ಆಗ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಅಂಬೇಡ್ಕರ್ ಅವರಿಗೆ ಕೊಡಲಾಯಿತು. ಅಂಬೇಡ್ಕರ್ ಅವರ ಕುರಿತಾದ ಯಾವುದೇ ಸ್ಮಾರಕವನ್ನು ಮಾಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದು BJP ಪಾರ್ಟಿ. ಇವತ್ತು ಕಾಂಗ್ರೆಸ್ಸು ಅಂಬೇಡ್ಕರ್ ವಿಷಯದಲ್ಲಿ ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ. ಅವರು ಬದುಕಿದ್ದಾಗ ಸೋಲಿಸಿ, ಬದುಕಿದ್ದಾಗ ಅಪಮಾನಿಸಿ, ಸತ್ತಾಗಲೂ ಅಪಮಾನಿಸಿ, ಈಗ ಕೇವಲ ನಾಟಕ ಆಡುವಂಥ ಕೆಲಸವನ್ನು ಅಷ್ಟೇ ಅವರು ಮಾಡ್ತಾ ಇದ್ದಾರೆ.
ಹಾಗಾಗಿ ನಾವು ಅದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರ ಸವಿವರವಾದ ಚಿತ್ರಣವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಲೋಕಸಭೆಯಲ್ಲಿ ಮಂಗಳವಾರ ಮಾನ್ಯ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಮಾತಾಡ್ತಾ ಎಲ್ಲೂ ಅಂಬೇಡ್ಕರ್ ಅವರನ್ನು ಅಪಮಾನಿಸಿಲ್ಲ, ಆದರೆ ಕಾಂಗ್ರೆಸ್ಸು ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದೆ ಅನ್ನೋದನ್ನು ಎತ್ತಿ ಹೇಳಿ ಕಾಂಗ್ರೆಸ್ ಇವತ್ತು ನಾಟಕ ಆಡ್ತಾ ಇದೆ ಅನ್ನೋದನ್ನು ಅವರ ನಿಜ ಬಣ್ಣವನ್ನು ಅನಾವರಣಗೊಳಿಸಿದ್ದಾರೆ. ಆದರೆ ಅದನ್ನು ತಿರುಚಿದ ಕಾಂಗ್ರೆಸ್ಸು ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದ್ದಾರೆ ಅನ್ನೋ ರೀತಿಯ ಸುಳ್ಳು ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸುಳ್ಳು ಆರೋಪ ಮಾಡಲಿಕ್ಕೆ ಬಂದರು. ನಾವು ಅವರಿಗೆ ಪ್ರಶ್ನೆ ಕೇಳಿದ್ವಿ, ಅಂಬೇಡ್ಕರ್ ಅವರು 2 ಬಾರಿ 52 ಮತ್ತು 54ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಯಾರು ಮತ್ತು ಅಭ್ಯರ್ಥಿ ಯಾರು? ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, ಅಭ್ಯರ್ಥಿ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿ. ಅಂಬೇಡ್ಕರ್ ಅವರಿಗೆ ದೆಹಲಿನಲ್ಲಿ 6 ಮೂರಡಿ ಜಾಗ ಕೊಡದೆ ಸತ್ತಾಗಲೂ ಅಪಮಾನಿಸಿದಾಗ ಅಧಿಕಾರದಲ್ಲಿದ್ದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅದು ಕಾಂಗ್ರೆಸ್ ಪಾರ್ಟಿ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು. 56ರಲ್ಲಿ ತೀರ್ಕೊಂಡಾಗ 6 ಮೂರಡಿ ಜಾಗ ಮಾತ್ರ ಅಲ್ಲ, ಅವರ ಶವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ವಿಮಾನದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಆ ವಿಮಾನಕ್ಕೆ ಬಾಡಿಗೆ ಕೊಡಬೇಕಾಗಿ ಬಂತು. ಆ ರೀತಿ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ತನಗೆ ತಾನೇ ಕೊಟ್ಕೊಂಡ್ರು, ಆದರೆ ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ಕೊಡುವಂತೆ ಪ್ರಸ್ತಾಪನೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ, BJP ಬೆಂಬಲದೊಂದಿಗೆ ಪ್ರಧಾನಮಂತ್ರಿಯಾಗಿದ್ದಾಗ, ಆಗ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಅಂಬೇಡ್ಕರ್ ಅವರಿಗೆ ಕೊಡಲಾಯಿತು. ಅಂಬೇಡ್ಕರ್ ಅವರ ಕುರಿತಾದ ಯಾವುದೇ ಸ್ಮಾರಕವನ್ನು ಮಾಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದು BJP ಪಾರ್ಟಿ. ಇವತ್ತು ಕಾಂಗ್ರೆಸ್ಸು ಅಂಬೇಡ್ಕರ್ ವಿಷಯದಲ್ಲಿ ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ. ಅವರು ಬದುಕಿದ್ದಾಗ ಸೋಲಿಸಿ, ಬದುಕಿದ್ದಾಗ ಅಪಮಾನಿಸಿ, ಸತ್ತಾಗಲೂ ಅಪಮಾನಿಸಿ, ಈಗ ಕೇವಲ ನಾಟಕ ಆಡುವಂಥ ಕೆಲಸವನ್ನು ಅಷ್ಟೇ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರ ಸವಿವರವಾದ ಚಿತ್ರಣವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಲೋಕಸಭೆಯಲ್ಲಿ ಮಂಗಳವಾರ ಮಾನ್ಯ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಮಾತಾಡ್ತಾ ಎಲ್ಲೂ ಅಂಬೇಡ್ಕರ್ ಅವರನ್ನು ಅಪಮಾನಿಸಿಲ್ಲ, ಆದರೆ ಕಾಂಗ್ರೆಸ್ಸು ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದೆ ಅನ್ನೋದನ್ನು ಎತ್ತಿ ಹೇಳಿ ಕಾಂಗ್ರೆಸ್ ಇವತ್ತು ನಾಟಕ ಆಡ್ತಾ ಇದೆ ಅನ್ನೋದನ್ನು ಅವರ ನಿಜ ಬಣ್ಣವನ್ನು ಅನಾವರಣಗೊಳಿಸಿದ್ದಾರೆ. ಆದರೆ ಅದನ್ನು ತಿರುಚಿದ ಕಾಂಗ್ರೆಸ್ಸು ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರಿಗೆ ಅಪಮಾನಿಸಿದ್ದಾರೆ ಅನ್ನೋ ರೀತಿಯ ಸುಳ್ಳು ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸುಳ್ಳು ಆರೋಪ ಮಾಡಲಿಕ್ಕೆ ಬಂದರು. ನಾವು ಅವರಿಗೆ ಪ್ರಶ್ನೆ ಕೇಳಿದ್ವಿ, ಅಂಬೇಡ್ಕರ್ ಅವರು 2 ಬಾರಿ 52 ಮತ್ತು 54ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಯಾರು ಮತ್ತು ಅಭ್ಯರ್ಥಿ ಯಾರು? ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, ಅಭ್ಯರ್ಥಿ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿ. ಅಂಬೇಡ್ಕರ್ ಅವರಿಗೆ ದೆಹಲಿನಲ್ಲಿ 6 ಮೂರಡಿ ಜಾಗ ಕೊಡದೆ ಸತ್ತಾಗಲೂ ಅಪಮಾನಿಸಿದಾಗ ಅಧಿಕಾರದಲ್ಲಿದ್ದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅದು ಕಾಂಗ್ರೆಸ್ ಪಾರ್ಟಿ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು. 56ರಲ್ಲಿ ತೀರ್ಕೊಂಡಾಗ 6 ಮೂರಡಿ ಜಾಗ ಮಾತ್ರ ಅಲ್ಲ, ಅವರ ಶವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ವಿಮಾನದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಆ ವಿಮಾನಕ್ಕೆ ಬಾಡಿಗೆ ಕೊಡಬೇಕಾಗಿ ಬಂತು. ಆ ರೀತಿ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ತನಗೆ ತಾನೇ ಕೊಟ್ಕೊಂಡ್ರು, ಆದರೆ ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ರಾಷ್ಟ್ರನಾಯಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತ ರತ್ನವನ್ನು ಕೊಡುವಂತೆ ಪ್ರಸ್ತಾಪನೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ, BJP ಬೆಂಬಲದೊಂದಿಗೆ ಪ್ರಧಾನಮಂತ್ರಿಯಾಗಿದ್ದಾಗ, ಆಗ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಅಂಬೇಡ್ಕರ್ ಅವರಿಗೆ ಕೊಡಲಾಯಿತು. ಅಂಬೇಡ್ಕರ್ ಅವರ ಕುರಿತಾದ ಯಾವುದೇ ಸ್ಮಾರಕವನ್ನು ಮಾಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದು BJP ಪಾರ್ಟಿ. ಇವತ್ತು ಕಾಂಗ್ರೆಸ್ಸು ಅಂಬೇಡ್ಕರ್ ವಿಷಯದಲ್ಲಿ ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ.
ಅವರು ಬದುಕಿದ್ದಾಗ ಸೋಲಿಸಿ, ಬದುಕಿದ್ದಾಗ ಅಪಮಾನಿಸಿ, ಸತ್ತಾಗಲೂ ಅಪಮಾನಿಸಿ, ಈಗ ಕೇವಲ ನಾಟಕ ಆಡುವಂಥ ಕೆಲಸವನ್ನು ಅಷ್ಟೇ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರ ಸವಿವರವಾದ ಚಿತ್ರಣವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇವೆ.